ಹೆಲೋ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಒಂದಿಷ್ಟು ಮೋಟಿವೇಶನಲ್ ಪಿಕ್ಚರ್ಸ್ಗಳನ್ನು ನೋಡೋಣ. ಈ ಪಿಕ್ಚರ್ಸ್ಗಳು ಏನು ಮಾತಾಡದೇ ಇದ್ರೂ ಕೂಡ ನಮಗೆ ತುಂಬಾ ಮಾತುಗಳನ್ನ ಕಲಿಸಿ ಹೋಗ್ತವೆ. ಒಬ್ಬ ಯಶಸ್ವಿ ವ್ಯಕ್ತಿಯ ಯಶಸ್ಸು ಮಾತ್ರ ಕಣ್ಣಿಗೆ ಕಾಣಿಸುತ್ತೆ. ಏನಪ್ಪಾ ಇದು ಈ ರೇಂಜಿಗೆ ಬೆಳೆದ್ಬಿಟ್ನಾ, ಇದು ತುಂಬಾ ಈಸಿ ಅಂತ. ಆದ್ರೆ ಅವನು ಆ ರೇಂಜ್ಗೆ ಬೆಳೆಯೋದಕ್ಕೆ ಯಾವ ರೇಂಜಿಗೆಲ್ಲ ಕಷ್ಟಪಟ್ಟಿರ್ಬೋದು ಅಂತ ಯಾರು ಅದ್ರ ಬಗ್ಗೆ ಮಾತಾಡಲ್ಲ. ನಮ್ಮ ದೇಹ ಬಲಿಷ್ಠವಾಗಬೇಕು ಅಂದ್ರೆ ವ್ಯಾಯಾಮ ಮುಖ್ಯ, ಆದ್ರೆ ನಮ್ಮ ಮೆದುಳು ಬಲಿಷ್ಠವಾಗಿರ್ಬೇಕು ಅಂದ್ರೆ ಗ್ರಂಥಾಲಯ ಮುಖ್ಯ. ವ್ಯಾಯಾಮ ಮಾಡಿದ್ರೆ ನಮ್ಮ ದೇಹ ಹೇಗೆ ಬಲಿಷ್ಠವಾಗುತ್ತೆ, ಹಾಗೆ ಪುಸ್ತಕಗಳನ್ನ ಓದೋದ್ರಿಂದ ನಮ್ಮ ಮೆದುಳು ಬಲಿಷ್ಠವಾಗುತ್ತೆ, ನಮ್ಮ ಬುದ್ಧಿ ಚುರುಕಾಗಿರುತ್ತೆ. ಒಬ್ಬರನ್ನೊಬ್ಬರು ಭೇಟಿಯಾದಾಗ ಪ್ರೀತಿಯಿಂದ ಮಾತಾಡ್ತಾ ಬನ್ನಿ, ಯಾಕಂದ್ರೆ ಯಾರಿಗೊತ್ತು ಆ ನಿಮ್ಮ ಭೇಟಿ ಯಾವ ಟೈಮಲ್ಲಿ ಯಾವಾಗ ಕೊನೆಯಾಗತ್ತೆ ಅಂತ. ಫೇಲ್ಯೂರ್ ಈಸ್ ಫಸ್ಟ್ ಸ್ಟೆಪ್ ಫಾರ್ ಸಕ್ಸಸ್ ಅಂತ ಹೇಳ್ತಾರೆ. ಫೇಲ್ ಆಯ್ತು ಅಂದ ತಕ್ಷಣ ತಲೆ ಕೆಡಿಸ್ಕೊಂಡು ದುಃಖ ಪಟ್ಕೊಂಡು ಕೂತ್ಕೊಂಡ್ರೆ ಏನೂ ಆಗಲ್ಲ. ಅದೇ ಫೇಲ್ಯೂರ್ಗಳನ್ನ ಮೆಟ್ಟಿಲುಗಳನ್ನಾಗಿ ಏರ್ಕೊಂಡು ಬಂದ್ರೆ ಸಾಧನೆಯ ಶಿಖರಕ್ಕೆ ನಾವು ಒಂದಲ್ಲ ಒಂದು ದಿನ ತಲುಪ್ತೇವೆ. ಮೊಬೈಲ್ ಯೂಸ್ ಮಾಡೋದ್ರಿಂದ ನಮ್ಮ ದೇಹಕ್ಕೆ ಹಾನಿಕರ ಅಂತ ಎಲ್ರಿಗೂ ಗೊತ್ತು. ಇನ್ಫ್ಯಾಕ್ಟ್ ನಮ್ಮ ಎನರ್ಜಿಗಿಂತ ನಮ್ಮ ಮೊಬೈಲ್ ಎನರ್ಜಿ ನಮಗೆ ತುಂಬಾ ಮುಖ್ಯ ಆಗಿರುತ್ತೆ. ಮೊಬೈಲ್ ನಮ್ಮನ್ನ ಯೂಸ್ ಮಾಡ್ತಾ ಇದೆ ಹೊರತು ನಾವು ಮೊಬೈಲ್ ಅನ್ನ ಯೂಸ್ ಮಾಡ್ತಾ ಇಲ್ಲ. ಒಂದು ಸಾರಿ ನಿಮ್ಮ ಸುತ್ತಲಿನ ಜನರನ್ನ ಗಮನಿಸಿ ನೋಡಿ, ಏನು ಅವರು ಕಷ್ಟ ಪಡ್ತಾ ಇಲ್ವಾ, ಅಥವಾ ಅವ್ರು ಕೆಲಸ ಮಾಡ್ತಾ ಇಲ್ವಾ, ಅಥವಾ ಅವ್ರಿಗೆ ನಾನು ಮುಂದೆ ಬರಬೇಕು ಅಂತ ಆಸೆ ಇಲ್ವಾ? ಎಲ್ರಿಗೂ ನಾನು ಸಕ್ಸಸ್ ಆಗಬೇಕು ಅಂತ ಆಸೆ ಇದೆ, ಅವರು ಕೂಡ ಮುಂದೆ ಬರೋಕೆ ಟ್ರೈ ಮಾಡ್ತಾ ಇದ್ದಾರೆ. ಆದರೆ ಅವ್ರಿಗಿಂತ ನಾವು ಬೇಗ ತಲುಪಬೇಕು ಅಂದರೆ ನಮ್ಮ ಬುದ್ಧಿಯನ್ನು ಉಪಯೋಗಿಸಲೇಬೇಕು. ವಿ ಹ್ಯಾವ್ ಟು ಬಿ ಇಂಟೆಲಿಜೆಂಟ್ ಅವರ್ ಸೆಲ್ಫ್. ಇಲ್ಲಿ ಎಲ್ಲರೂ ಬದಲಾವಣೆಯನ್ನು ಬಯಸ್ತಾರೆ, ಆದರೆ ತಮ್ಮಷ್ಟಕ್ಕೆ ತಾವು ಬದಲಾಗಲ್ಲ. ಯಾವಾಗ ಮನುಷ್ಯ ತನ್ನಷ್ಟಕ್ಕೆ ತಾನು ಬದಲಾಗ್ತಾನೋ ಆವಾಗ ಅವನ ಜೀವನನೇ ಬದಲಾಗಿರುತ್ತೆ. ಇದು ಜೀವನ ಗುರು. ಒಳ್ಳೆಯವರು ಕೆಟ್ಟವರು ಇದ್ದೇ ಇರ್ತಾರೆ. ಪಾಸಿಟಿವ್ ಜನಗಳನ್ನು ಅಕ್ಸೆಪ್ಟ್ ಮಾಡಿಕೊಂಡು ನೆಗೆಟಿವ್ ಜನಗಳನ್ನು ನಮ್ಮ ಲೈಫಿಂದ ಹೊರಗೆ ದಬ್ಬಿದ್ರೆ ಇನ್ನಷ್ಟು ಪಾಸಿಟಿವಿಟಿಗೆ ನಾವು ನಮ್ಮ ಲೈಫಲ್ಲಿ ಜಾಗ ಕೊಟ್ಟಂಗೆ. ಎಲ್ಲರ ಜೀವನದಲ್ಲೂ ಕಷ್ಟ ಸುಖ ಇದ್ದೇ ಇರ್ತವೆ. ಯಾವುದನ್ನು ಪರಿಗಣಿಸಬೇಕು, ಯಾವುದನ್ನು ಕಡೆಗಣಿಸಬೇಕು ಅನ್ನುವಂತಹ ಚಾಣಾಕ್ಷತನ ನಿಮ್ಮಲ್ಲಿದ್ರೆ ನಿಮ್ಮ ಲೈಫು ಸೂಪರ್ ಆಗಿರುತ್ತೆ. ಯಾಕಂದರೆ ಯಾವ ರೀತಿ ನಮ್ಮ ಜೀವನವನ್ನು ನಾವು ನೋಡ್ತೀವಿ ಅದರಲ್ಲಿ ನಮ್ಮ ಖುಷಿ ಅಡಗಿರುತ್ತೆ. ನಾನು ಸಕ್ಸಸ್ ಆಗ್ತೀನ ಅನ್ನುವಂತಹ ಭಯ, ಜನ, ಫೇಲ್ಯೂರ್ಸು, ರಿಜೆಕ್ಷನ್ಸು, ಇನ್ನೂ ಹಲವಾರು ವಿಷಯಗಳು ನಮ್ಮನ್ನು ಮುಂದೆ ಹೋಗೋಕ್ಕೆ ಬಿಡ್ತಾ ಇಲ್ಲ ಅಂತ ಸಾಕಷ್ಟು ರೀಸನ್ಗಳಿರ್ತವೆ. ಆದರೆ ಮುಂದೆ ಹೋಗೋದಕ್ಕೆ ಯಾವುದಾದ್ರೂ ಒಂದು ರೀಸನನ್ನು ಇಟ್ಕೊಂಡು ನಮ್ಮ ಗುರಿಯೆಡೆಗೆ ಸಾಗಿದ್ರೆ ನಿಮ್ಮ ಗುರಿಯನ್ನು ನೀವು ಖಂಡಿತವಾಗ್ಲೂ ನೀವು ಭೇಟಿ ಆಗೇ ಆಗ್ತೀರಾ. ನಿಮ್ಮ ಜೀವನದಲ್ಲಿ ನೀವು ಒಳ್ಳೇದು ಮಾಡ್ತಿರೋ ಕೆಟ್ಟದ್ದು ಮಾಡ್ತಿರೋ ಗೊತ್ತಿಲ್ಲ, ಆದರೆ ನೀವೇನೇ ಮಾಡಿದ್ರೂ ರಿಫ್ಲೆಕ್ಟ್ ಆಗಿ ನಿಮ್ಮ ಕಡೆ ಬಂದೇ ಬರುತ್ತೆ. ಯಾಕಂದರೆ ಕರ್ಮ ಅನ್ನೋದು ಯೂನಿವರ್ಸಲ್ಲಿ ಎಕ್ಸಿಸ್ಟೆನ್ಸಲ್ಲಿ ಇದೆ. ಒಳ್ಳೇದು ಮಾಡಿದ್ರೆ ಒಳ್ಳೇದಾಗುತ್ತೆ, ಕೆಟ್ಟದ್ದು ಮಾಡಿದ್ರೆ ಖಂಡಿತವಾಗ್ಲೂ ಕೆಟ್ಟದಾಗೇ ಆಗುತ್ತೆ. ಆದಷ್ಟು ಒಳ್ಳೆಯದರ ಕಡೆ ಮಾತ್ರ ನಮ್ಮ ಗಮನವಿರಬೇಕು. ನಾವು ಯಾವ ರೀತಿ ಯೋಚಿಸ್ತೀವೋ ಅದೇ ರೀತಿ ನಮ್ಮ ಜೀವನ ರಿಯಾಲಿಟಿಯಾಗಿ ಬದಲಾಗುತ್ತೆ. ಅದಕ್ಕೆ ನಮ್ಮ ಯೋಚನೆಗಳು ಒಳ್ಳೆಯದಾಗಿದ್ರೆ ಮಾತ್ರ ನಮ್ಮ ಜೀವನ ಕೂಡ ಒಳ್ಳೆಯದಾಗಿರುತ್ತೆ. ಈ ಪ್ರಪಂಚದಲ್ಲಿ ಏನೆಲ್ಲ ಸೃಷ್ಟಿಯಾಗಿದೆಯೋ ಅದೆಲ್ಲ ಒಂದೊಳ್ಳೆಯ ಯೋಚನೆಯಿಂದಾನೇ ಸೃಷ್ಟಿಯಾಗಿರುವಂಥದ್ದು, ಇಮ್ಯಾಜಿನೇಷನಿಂದ ಸೃಷ್ಟಿಯಾಗಿರುವಂಥದ್ದು. ಇವಾಗಲೇ ನಾನು ತುಂಬ ಕಷ್ಟಪಟ್ಟಿದ್ದೀನಿ, ನಾನು ಎಷ್ಟೇ ಕಷ್ಟಪಟ್ಟರು ನಾನು ಅನ್ಕೊಂಡಿರೋದು ಸಿಗ್ತಾ ಇಲ್ಲ ಅನ್ನಿಸ್ದಾಗ ಬಿ ಪೇಷನ್ಸ್, ತಾಳ್ಮೆಯಿಂದ ನಿಮ್ಮ ಕೆಲಸವನ್ನು ಮುಂದುವರಿಸಿ. ಒಂದಲ್ಲ ಒಂದು ದಿನ ಸಕ್ಸಸ್ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ತುಂಬಾನೇ ಯೂಸ್ಫುಲ್ ಆಯಿತು ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ತಿಳಿಸಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಇದೇ ರೀತಿಯ ವಿಡಿಯೋಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಸ್ಮೈಲ್ ಟು ಯುವರ್ ಲೈಫ್ ಆ್ಯಂಡ್ ಫೈನಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್.